ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಸೂಪರ್ ಆಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಫ್ರೆಂಡ್ಸ್, ಮೊದಲಿಗೆ ಏನಪ್ಪ ಇದು ಹಾಸ್ಪಿಟಲ್ ತೋರಿಸ್ತಾ ಇದ್ದೀನಿ ಅಂತನಾ. ಸೊ ಏನು, ಯಾಕೆ ತೋರಿಸ್ತಾ ಇದ್ದೀನಿ, ನಾನು ಯಾಕೆ ಬಂದಿದ್ದೀನಿ ಅಂತ ಕಂಪ್ಲೀಟ್ ಡೀಟೇಲ್ಸ್ ನಾನು ಈ ವ್ಲಾಗಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಮುಂದೆ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಈ ಹಾಸ್ಪಿಟಲ್ ರಾಜ್ ಬೃಹತ್ ಹಾಸ್ಪಿಟಲ್ ಅಂತ ತರೀಕೆರೆಯಲ್ಲಿರೋದು. ಸೊ ಇವಾಗ ಯಾರು ಪ್ರೆಗ್ನೆಂಟ್ ಇರ್ತಾರೆ ಅವರಿಗೆಲ್ಲ ಈ ಹಾಸ್ಪಿಟಲ್ ಗೊತ್ತಿರುತ್ತೆ. ಅಲ್ಲಿ ಅಂದರೆ ನಮ್ಮೂರು ಇರ್ಬೋದು, ಅಕ್ಕಪಕ್ಕ ಊರು ಯಾರೇ ಆದ್ರೂ ಆಲ್ಮೋಸ್ಟ್ ಈ ಹಾಸ್ಪಿಟಲ್ಗೆ ಹೋಗೋದು. ಯಾಕಂದರೆ ಅಷ್ಟು ಪಾಪ್ಯುಲಾರಿಟಿ ಇದೆ ಈ ಹಾಸ್ಪಿಟಲ್ಗೆ. ಇಲ್ಲಿನ ಟ್ರೀಟ್ಮೆಂಟು, ಸರ್ವಿಸು ಎಲ್ಲದೂ ಚೆನ್ನಾಗಿದೆ, ಒಳ್ಳೆ ಫೀಡ್ಬ್ಯಾಕ್ ಇದೆ ಕೂಡ. ಬಟ್ ಏನು ಅಂತ ಅಂದರೆ ತುಂಬ ವೆಯ್ಟ್ ಮಾಡಬೇಕು, ಅದೊಂದು ಬೇಜಾರಾಗೋ ಒಂದು ವಿಚಾರ. ಸೊ ನಾನು ಯಾಕೆ ಹೋಗಿದೆ ಏನು ಅಂತ ಅಂದ್ಬಿಟ್ಟು ಈ ವಿಡಿಯೋ ಕೊನೆಯಲ್ಲಿ ಹೇಳಿದ್ದೀನಿ. ಹಾಗೆ ಆ ಒಂದು ವೇ ಬರುವಾಗ ಅಲ್ಲಿ ತರೀಕೆರೆ ಕ್ರಾಸ್ ಹತ್ರ ಒಂದು ಮಂಡಕ್ಕಿ ಅಂಗಡಿ ಇತ್ತು. ಸೊ ನನಗೆ ಇಷ್ಟ ಅಂತ ಅಲ್ಲಿ ಸ್ವಲ್ಪ ಮಂಡಕ್ಕಿ ತಗೊಂಡೆ. ನೆಕ್ಸ್ಟ್ ಮನೆಗೆ ಬಂದಮೇಲೆ ಫಿಶ್ ಅಪ್ಪ ಎಲ್ಲ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ರು. ನೆಕ್ಸ್ಟ್ ಅದಕ್ಕೆಲ್ಲ ತವಾ ಫ್ರೈ ಮಾಡೋಕ್ಕೆಲ್ಲ ಖಾರ ಹಚ್ಚಿ ಅಲ್ಲೂ ತಿಂದು ಆ್ಯಂಡ್ ಬೆಂಗಳೂರಿಗೂ ಪಾರ್ಸಲ್ ತಂದೆ. ಆ್ಯಂಡ್ ಇದು ಅಮ್ಮ ಮೊನ್ನೆ ಸಂಡಿಗೆ ಮಾಡಿದ್ರಲ್ಲ, ಅದು ಸಂಡಿಗೆನೂ ಆಗಿತ್ತು. ಟೇಸ್ಟ್ ಚೆನ್ನಾಗಿತ್ತು, ತುಂಬ ಸ್ಪೈಸಿ ಏನೂ ಇರಲಿಲ್ಲ, ಬಟ್ ಓಕೆ ತಿನ್ಬೋದು, ಮೈಲ್ಡಾಗಿ ಚೆನ್ನಾಗಿತ್ತು. ಇನ್ನೂ ಸ್ವಲ್ಪ ಮಸಾಲೆ ಬೇಕಿತ್ತು ಅನ್ನಿಸ್ತು ನನಗೆ, ಅದೇ ಸ್ವಲ್ಪ ಪ್ಲೇನ್ ಇತ್ತು. ಆ್ಯಂಡ್ ಅದಾದಮೇಲೆ ಮತ್ತೆ ರುಕ್ಕು ಪಾಪು ಗೊತ್ತಲ್ಲ, ನಾನು ಬೆಂಗಳೂರಿಗೂ ಬಂದಿದ್ರು ರುಕ್ಕು ಮತ್ತು ಪಾಪು. ಅವಳು ಸಹ ಹಬ್ಬಕ್ಕೆ ಊರಿಗೆ ಬಂದಿದ್ಲು, ಕರ್ಕುಚ್ಚಿ ಅವ್ರದ್ದು ತಾಯಿ ಮನೆ. ಹಾಗಾಗಿ ನಾನು ಮತ್ತೆ ಪಾಪು ನೋಡಬೇಕು, ಕರ್ಕೊಬಾ ಅಂತ ಹೇಳಿಬಿಟ್ಟು ಕರೆಸಿದ್ದೆ ಮನೆಗೆ. ಅಲ್ಲೇ ಬಂದಿದೀಯಾ, ಎಲ್ಲಿ ಬಂದಿದೀಯಾ? ಬಾವು ಬಾವು ದೂರಿ ದೂರಿ ಮಾಡ, ಬಾವು ಬಾವು ದೂರಿ ದೂರಿ ಮಾಡಕ್ಕೆ, ದೂರಿ ದೂರಿ. ಹಾ, ಆಮೇಲೆ ಸೊಯ್ ಟೊಯ್ ಟೊಯ್. ಸೊ ಪಾಪು ನೇಮು ಲಿಶಾ ಅಂತ. ನಾನು ಹೇಳಲ್ವ, ಇವಾಗಂತೂ ಡೈಲಿ ಒಂದು 2-3 ಸರಿನಾರು ನಾನು ಗ್ಯಾಲರಿ ಓಪನ್ ಮಾಡಿ ಪಾಪು ಫೋಟೋ ವೀಡಿಯೋ ನೋಡ್ತೀನಿ. ಅಷ್ಟು ಕ್ಯೂಟ್ ಇದ್ದಾಳೆ ಆ್ಯಂಡ್ ಅಷ್ಟು ಇಷ್ಟ ನನಗೆ. ಈ ಟೈಮಲ್ಲಿ ಇನ್ನೂ ಅನಿಸುತ್ತಲ್ಲ ನೋಡಬೇಕು ಅಂತ. ಸೊ ನನ್ನ ಒಂಥರ ಫೇವ್ರೆಟ್ ಗೊಂಬೆ ಅಂತ ಹೇಳ್ಬೋದು. ಅದಾದಮೇಲೆ ನೆಕ್ಸ್ಟ್ ಡೇ ನಾವು ಮತ್ತೆ ಬೆಂಗಳೂರಿಗೆ ರಿಟರ್ನ್ ಹೊರಟ್ವಿ. ಸೊ ಮಾರ್ನಿಂಗ್ 7:50 ಟ್ರೈನಿಗೆ ಹೊರಟೆ. ಅಲ್ಲಿ ರೀಚ್ ಆಗೋಷ್ಟರಲ್ಲಿ 12:30 ಆಗಿತ್ತು. ಸೊ ಆಮೇಲೆ ಮನೆಗೆ ರೀಚ್ ಆಗಿ ಡೈಲಿ ರೊಟೀನ್ ಸ್ಟಾರ್ಟ್ ಆಯಿತು. ಸೊ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಆಗಲೇ ನಾನು ಬೆಂಗಳೂರಿಗೆ ಕಾಲಿಟ್ಟಾಯಿತು, ಅಂದರೆ ಬೆಂಗಳೂರಿಗೆ ಮನೆಗೆ ಬಂದಾಯಿತು. ಸೊ ನಾನು ಅದೇ ಹೇಳ್ದಂಗೆ ಈ ಟೈಮಲ್ಲಿ ತುಂಬ ಮೊಬೈಲ್ ನೋಡೋಕ್ಕೆ, ತುಂಬ ಎಡಿಟ್ ಮಾಡೋಕ್ಕಾಗಲ್ಲ. ಹಾಗಾಗಿ ಇಷ್ಟು ಲಾಂಗ್ ಗ್ಯಾಪ್ ತಗೊಂಡು ನಾನು ವಿಡಿಯೋ ಎಡಿಟ್ ಮಾಡ್ತಾ ಇದ್ದೀನಿ. ನನ್ನ ಕಷ್ಟನ ನೀವೆಲ್ಲರೂ ಅರ್ಥ ಮಾಡ್ಕೊಳ್ತೀರಾ ಅಂದ್ಕೊಂಡಿದ್ದೀನಿ. ಸೊ ಎಲ್ಲ ವಿಡಿಯೋ ಅಂತಲೇ ಹೋಗೋಕ್ಕಾಗಲ್ಲ, ನಮ್ಮ ಹೆಲ್ತನ್ನು ನಾವು ನೋಡಬೇಕಲ್ಲ. ಹಾಗಾಗಿ ನಾನು ಎಷ್ಟು ಸಾಧ್ಯ ನನಗೆ ಅಷ್ಟು ನಾನು ವ್ಲಾಗ್ಗಳನ್ನ ಹಾಕ್ತಾಯಿದ್ದೀನಿ. ಸೊ ಕೆಲವೊಂದು ಸರಿ ಚೆನ್ನಾಗಿರೋ ವ್ಲಾಗ್ಸ್ಗಳಿಗೆ ವ್ಯೂಸ್ ಬರಲ್ಲ, ಅವಾಗ ಬೇಜಾರಾಗುತ್ತೆ. ಯಾಕಂದರೆ ಈ ಟೈಮಲ್ಲಿ ಕಷ್ಟಪಟ್ಟು ವಾಯ್ಸ್ ಓವರ್ ಕೊಟ್ಕೊಂಡು ಎಲ್ಲ ಎಡಿಟ್ ಮಾಡಿಕೊಂಡು ಅಷ್ಟು ಟೈಮ್ ಕೊಟ್ಟು ನಾನು ವಿಡಿಯೋ ಮಾಡಿರ್ತೀನಿ. ಬಟ್ ವ್ಯೂಸ್ ಕಮ್ಮಿ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ನಿಮ್ಮ ಇಂಟ್ರೆಸ್ಟ್ ಇಲ್ಲ ಅಂತ ಅಂದ್ಕೊಂಡು ಸುಮ್ಮನಾಗ್ತೀನಿ. ಆ್ಯಂಡ್ ನನ್ನ ಕಡೆಯಿಂದ ಹೇಗೆ ವಿಡಿಯೋ ಮಾಡಬೇಕು, ವ್ಲಾಗ್ ಮಾಡಬೇಕು ನಾನು ಮಾಡ್ತಾ ಹೋಗ್ತೀನಿ. ಸೊ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ. ಸೊ ಇವತ್ತಿಂದು ನಾನು ತಮ್ಲೈನ್ ನೋಡಿ ನಿಮಗೆ ಗೊತ್ತಾಗಿರುತ್ತೆ ನಾನು ಯಾಕೆ ಆ ಥರ ಒಂದು ತಮ್ಲೈನ್ ಟೈಟಲ್ ಹಾಕ್ತೆ ಅಂತ ಅಂದ್ಬಿಟ್ಟು. ಸೊ ನಾನು ಅದೇ ಮನೆಗೂ ಹೋಗಿದ್ದು ಹಬ್ಬಕ್ಕೆ ಅಂತ ಅಂದ್ಬಿಟ್ಟು. ಬಟ್ ನಾನು ಯೂಶ್ವಲಿ ಇವಾಗ ನಂದು ಮೆಡಿಕಲ್ ರಿಪೋರ್ಟ್ಸು, ಸ್ಕ್ಯಾನು ಇವೆಲ್ಲದನ್ನು ನಾನು ಕ್ಯಾರಿ ಮಾಡ್ತೀನಿ. ಯಾಕಂದರೆ ಸಿಚುವೇಶನ್ಸ್ ಗೊತ್ತಿಲ್ಲ ಅಲ್ವಾ, ಯಾವಾಗ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಒಂದು ರಿಪೋರ್ಟು ನಮ್ಮ ಕೈಯಲ್ಲಿದ್ದರೆ ನಮಗೆ ಒಳ್ಳೆಯದು ಅಂತ ಅಂದ್ಬಿಟ್ಟು ನಾನು ಎವ್ರಿ ಟೈಮ್ ಎಲ್ಲರೂ ಜರ್ನಿ ಮಾಡುವಾಗ ನಾನು ರಿಪೋರ್ಟ್ ಇಟ್ಕೊಂಡೇ ಮೀನ್ಸ್ ಕ್ಯಾರಿ ಮಾಡ್ತೀನಿ ರಿಪೋರ್ಟ್ನ.
ಸೊ ಮನೆಗೂ ತೊಗೊಂಡೋಗಿದ್ದೆ, ಲಾಸ್ಟ್ ಟೈಮು ತೊಗೊಂಡೋಗಿದ್ದೆ ಆ್ಯಂಡ್ ಈ ಸರಿನೂ ತೊಗೊಂಡೋಗಿದ್ದೆ. ಹಾಗಾಗಿ ನನ್ನ ಫ್ರೆಂಡ್ ಹತ್ರ ಮಾತಾಡುವಾಗ ತರೀಕೆರೆಯಲ್ಲಿ ರಾಜ್ ನರ್ಸಿಂಗ್ ಹೋಮ್ ತುಂಬ ಚೆನ್ನಾಗಿದೆ. ಯಾಕಂದರೆ ಇವಾಗ ನಾನು ಸೀಮಂತ ಅದು ಇದು ಅಂತೆಲ್ಲ ಮುಗಿಸ್ಕೊಂಡು ಬಂದಮೇಲೆ ಇನ್ನೇನು ಇನ್ನು 3 ಮಂತ್ಸ್ ಇದೆ. ಈ ಮಂತ್ ಬಿಟ್ಟರೆ ಇನ್ನು 2 ಮಂತ್ಸ್ ಅಷ್ಟೇ ನನಗೆ ಟೈಮ್ ಇರೋದು. ಹಾಗಾಗಿ ಏನು ಎಲ್ಲಿ ನಾನು ಡೆಲಿವರಿ ಮಾಡಿಸೋದೇನು ಅಂತ ನಾವು ಇವಾಗಲೇ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಕು ಅಲ್ವಾ. ಇವಾಗ ಎಂಡಿಂಗ್ ಟೈಮಲ್ಲಿ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡೋಕ್ಕಾಗಲ್ಲ. ಹಾಗಾಗಿ ಸರಿ ಚೆನ್ನಾಗಿದೆ ಎಲ್ಲ ಫೆಸಿಲಿಟಿ. ಆಮೇಲೆ ನನ್ನ ಫ್ರೆಂಡ್ ರುಕ್ಕು ಅಂತ ಅಂತೀನಲ್ಲ, ರುಕ್ಕೂ ಅಲ್ಲೇ ಡೆಲಿವರಿ ಮಾಡಿಸ್ಕೊಂಡಿತ್ತು. ಸೊ ತುಂಬ ಚೆನ್ನಾಗಿದೆ ಟ್ರೀಟ್ಮೆಂಟು, ಸ್ಟಾಫ್ಗಳು ಪ್ರತಿಯೊಂದು ಓಕೆ, ನೀನು ಅಲ್ಲಿ ಮಾಡಿಸ್ಕೊಬೋದು. ಆ್ಯಂಡ್ ನಮ್ಮೂರಿಗೆ ಹತ್ರ ಆಗುತ್ತೆ ತರೀಕೆರೆ. ಇಲ್ಲ ಅಂದರೆ ನಾವು ಶಿವಮೊಗ್ಗ ಇಲ್ಲ ಭದ್ರಾವತಿಗೆ ಹೋಗಬೇಕು. ಆಮೇಲೆ ಈ ಒಂದು ರಾಜ್ ನರ್ಸಿಂಗ್ ಹೋಮ್ ಏನಿದೆ ಅದ್ರ ಬಗ್ಗೆ ತುಂಬ ನಾನು ಒಳ್ಳೆ ಫೀಡ್ಬ್ಯಾಕ್ನ ಕೇಳಿದ್ದೀನಿ. ಸೊ ನೋಡೋಣ ಹಾಗೆ. ಆ್ಯಂಡ್ ಎಲ್ಲ ಓಕೆ ಇದೆ, ಪ್ರತಿಯೊಂದು ಕಾಸ್ಟ್ ವೈಸ್ ಇರಲಿ ಪ್ರತಿಯೊಂದು ಎಲ್ಲದು ಓಕೆ ಇದೆ. ಹಾಗಾಗಿ ಒಂದು ಸರಿ ಹೋಗ್ಬಿಟ್ಟು ನೋಡಿಕೊಂಡು ಡಾಕ್ಟರ್ ಕನ್ಸಲ್ಟ್ ಮಾಡ್ಕೊಂಡು ಬರೋಣ ಅಂತ ಹೋದೆ ನಾನು. ಬಟ್ ನಾನು ಹಿಂದಿನ ದಿನವೇ ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೆ. 12 o'clock ಬನ್ನಿ ಅಂದಿದ್ರು. ಸೊ ನಾನು 11:45ಗೆ ಹೋಗಿದ್ದೀನಿ. ಬಟ್ ಎಷ್ಟು ಅಂದರೆ ಕೌನ್ಸ್ಲಿಂಗ್ ಅಂತ ಒಂದು ಮಾಡ್ತಾರೆ, ಮೀನ್ಸ್ ನಮ್ಮದು ಎಲ್ಲಿ ಹಳೇದೇನೆಲ್ಲರೂ ತೋರಿಸಿದ್ದೀವ, ಅವ್ರು ನಮಗೇನು ಇಶ್ಯೂ ಇದೆ ಅಂತ ಅದನ್ನು ಸಪ್ರೇಟಾಗಿ ಮಾಡ್ತಾರೆ. ಅದನ್ನು ಕರೆಯೋಕ್ಕೆ ನನಗೆ 1 ಗಂಟೆ ಆಯಿತು. ಕೌನ್ಸ್ಲಿಂಗ್ ತೊಗೊಂಡ್ಮೇಲೆ ನನಗೆ ಮೇನ್ ರಾಜೇಶ್ ಈಶ್ವರಪ್ಪ ಅಂತ ಏನೋ ಡಾಕ್ಟರ್ ನೇಮ್ ಇರೋದು, ಅವ್ರನ್ನ ಮೀಟ್ ಮಾಡಬೇಕಂತ ಆಸೆ ಇದ್ದಿದ್ದು. ಬಟ್ ಅವ್ರು ಬರಲ್ವಂತೆ, ಎಮರ್ಜೆನ್ಸಿ ಇದ್ದಾಗ ಮಾತ್ರ ಅವರು ಹಾಸ್ಪಿಟಲಿಗೆ ಬರೋದಂತೆ. ಮೀನ್ಸ್ ಡೆಲಿವರಿ ಟೈಮಿಗೆ, ಆಪ್ರೇಷನ್ಸು ಅವರು ಏನಾರು ಈ ಥರ ಕೇಸಸ್ ಇದ್ದಾಗ ಬರ್ತಾರಂತೆ. ಸೊ ನಾನು ಅದಕ್ಕೇ ಅವ್ರನ್ನಂತಲೇ ಮೆನ್ಷನ್ ಮಾಡಿ ನಾನು ವೆಯ್ಟ್ ಮಾಡ್ತಿದ್ದೆ, ಅವ್ರ ಹತ್ರನೇ ಮಾತಾಡ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು. ಬಟ್ ಆಗಲಿಲ್ಲ. ನೆಕ್ಸ್ಟ್ ನನಗೆ 2:20ಗೋ ಏನೋ ಒಂದು ಡಾಕ್ಟರ್ ಹತ್ರ ಕನ್ಸಲ್ಟಿಗೆ ಬಿಟ್ಟರು. ಅಷ್ಟೊತ್ತು ಕೂತು ನನಗೆ ಫ್ರಸ್ಟ್ರೇಷನ್ ಆಗ್ತಿದೆ. ಯಾಕೊತ್ತಾ, ಇಲ್ಲಿ ಬೆಂಗಳೂರಲ್ಲಾದರೆ ಅಷ್ಟೊತ್ತಾಗದೇ ಇಲ್ಲ. ಆಮೇಲೆ ಒಂದೇ ಹಾಸ್ಪಿಟಲಿಗೆ ಅಷ್ಟೊಂದು ಜನಗಳು ಇರಲ್ಲ. ಆಮೇಲೆ ಅಷ್ಟೊಂದು ಜನ ಇತ್ತು ಅಂದ್ರೂ ಅದರದೇ ಆದ ಹಾಸ್ಪಿಟಲ್ಲು ಆ್ಯಂಡ್ ಅವರ ಪರ್ಸ್ನಲ್ ಡಾಕ್ಟರ್ಸ್ಗಳೆಲ್ಲ ಇರ್ತಾರೆ. ಇಲ್ಲಿ ಅಷ್ಟೊತ್ತಾಗೋದೇ ಇಲ್ಲ, ಸ್ಕ್ಯಾನಿಂಗಿಗೆ ಇಷ್ಟೊತ್ತಾಗಲ್ಲ ಆ್ಯಕ್ಚುಲಿ ನನಗೆ. ಬಟ್ ನನಗೆ ಫಸ್ಟ್ ಟೈಮ್ ನಾನು ಅಷ್ಟೊತ್ತು ವೆಯ್ಟ್ ಮಾಡಿದ್ದು. ಆ್ಯಂಡ್ ಇವಾಗ ವೆಯ್ಟ್ ಮಾಡೋ ಪರಿಸ್ಥಿತಿನೂ ಅಲ್ವಲ್ಲ. ಕೂತು ನನಗೆ ಫುಲ್ ಎಲ್ಲ ಪೈನ್ ಆಗ್ತಾ ಇದೆ. ಏನು ಮಾಡಲಿ, ಫ್ರಸ್ಟ್ರೇಷನ್. ಸುಮ್ಮನೆ ಹೋಗ್ಬಿಡೋಣ ಅಂದರೆ ನನ್ನ ಫೈಲ್ ಅವ್ರ ಹತ್ರ ಇದೆ. ಬೇಡ ಬಿಡು, ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಬರೋಣ, ಅವ್ರು ಸುಮ್ಮನೆ ಎಲ್ಲ ಒಂದು ಸರಿ ವಾರ್ಡ್ ಗೀಡ್ ಎಲ್ಲ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ರೆ, ನಂದು ಕೌನ್ಸ್ಲಿಗೆ ಹೋದಾಗ ನಂದು ರಿಪೋರ್ಟ್ಗಳೆಲ್ಲ ಅವ್ರ ಹತ್ರ ಇದೆ. ಹಾಗೆ ಬರೋಂಗೂ ಇಲ್ಲ ಅವ್ರ ಹತ್ರ ಇಸ್ಕೊಂಡು. ಆ್ಯಂಡ್ ಹೋಗ್ಬಿಟ್ಟು ಅವರಿಗೆ ನಾನು ಇಲ್ಲ ನೆಕ್ಸ್ಟ್ ಡೇ ಬರ್ತೀನಿ, ಇವಾಗ ಆಗ್ತಾ ಇಲ್ಲ, ಇಲ್ಲ ಹೋಗ್ತೀವಿ ಅಂತ ಹೇಳಿದ್ರು ಬಿಡ್ತಾ ಇಲ್ಲ. ಇಲ್ಲ 10 minutes ಬರ್ತಾರೆ ಅಂತ, ಬಿಡ್ತೀವಿ ಒಳಗೆ ಅಂತ, ಅದು ಬೇರೆ. ಸೊ ಫ್ರೆಂಡ್ಸ್, ವೆಯ್ಟ್ ಮಾಡಿ ಕೊನೆಗೆ ಎಲ್ಲ ಮುಗಿಸ್ಕೊಂಡು ಬರೋದು 3 ಗಂಟೆ ಆಯಿತು. 3:45ಗೆ ನಾನು ಹಾಸ್ಪಿಟಲಿಂದ ಹೊರಗೆ ಬಂದಿದ್ದು. ಏನಿಲ್ಲ, ಜಸ್ಟ್ ಹೋಗೋರ ಹತ್ರ 5 minutes ಮಾತಾಡಿದಷ್ಟೇ. ಅವರು ಸ್ಕ್ಯಾನಿಂಗ್ ಈ ಥರ ಏನಾದ್ರು ಮಾಡಿಸ್ಕೊಂಡ್ರೆ ಹೇಳ್ತೀವಿ ಇವಾಗ ಹೇಗಿದೆ ಕಂಡೀಷನ್ ಅಂತ. ನಾನು ಅದಕ್ಕೆ ಇಲ್ಲ, ಇನ್ನೂ ನಾನು ಬೆಂಗಳೂರಲ್ಲೇ ಇರೋದು, ಸೊ ಹಾಗಾಗಿ ಅಲ್ಲೇ ನಾನು ಟ್ರೀಟ್ಮೆಂಟ್ ತೊಗೊತೀನಿ, ಯಾವಾಗ ಇಲ್ಲಿಗೆ ಬರ್ತೀನಿ ಸೊ ಅವತ್ತಿಂದ ನಾನು ಆ ಮಂತಿಂದ ಇಲ್ಲಿ ಟ್ರೀಟ್ಮೆಂಟ್ ತೊಗೊಳಕ್ಕೆ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದೆ. ಅವ್ರು ಓಕೆ ಅಂತ ಇಷ್ಟೇ. ಎಲ್ಲ ಓಕೆನಾ, ಏನಾದ್ರು ಕಂಪ್ಲೇಂಟ್ಸ್ ಇದೆಯಾ ಅದು ಇದೊಂದು. ಇಲ್ಲ, ಏನೂ ಕಂಪ್ಲೇಂಟ್ಸ್ ಇಲ್ಲ, ನಾನು ನಾರ್ಮಲ್ ಇದ್ದೀನಿ ಹಾಗೆ ಹೇಗೆ ಅಂತಂದೆ ಅಷ್ಟೇ. ಫ್ರೆಂಡ್ಸ್, ಇಷ್ಟು ಮಾತಾಡೋಕ್ಕೆ ನಾನು 11:45ಇಂದ 3 o'clock ತನಕ ವೆಯ್ಟ್ ಮಾಡಿದ್ದೀನಿ. ಫುಲ್ಲು ಸುಸ್ತಾಗಿ ನನಗೆ ಒಂಥರ ಊಟ ಇಲ್ಲ ಏನಿಲ್ಲ. ಊಟ ಮಾಡೋಣ ಅಂದರೆ ನಮ್ಮ ಮನೆ ಒಂದು 20 minutes ಅಷ್ಟೇ, ತರೀಕೆರೆಯಿಂದ ಮ್ಯಾಕ್ಸಿಮಮ್ 20 minutes ಅಷ್ಟೇ ಆಗೋದು ನಮ್ಮ ಮನೆಗೆ ಹೋಗಿ ಊಟ ಮಾಡ್ಬೋದಲ್ಲ, ಹೋಟೆಲಲ್ಲಿ ಸುಮ್ಮನೆ ಅದು ಇದು ತಿನ್ನೋದಕ್ಕಿಂತ ಅಂದ್ಬಿಟ್ಟು ಹೋಟೆಲಿಗೂ ಹೋಗಲಿಲ್ಲ. ಸೊ ಅಲ್ಲಿಂದ ಅದೇ ನೆಕ್ಸ್ಟ್ ಆನ್ ದಿ ವೇ ಬಂದು ಮನೆಗೆ ಬಂದು ಹೆಂಗೋ ಮಂಡಕ್ಕಿ ಎಲ್ಲ ತೊಗೊಂಡಿದ್ವಿ, ಎಲ್ಲ ತಿಂದು ಅವಾಗ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ದಲ್ಲಿ ತನಕ ನನಗೆ ಇದೆಲ್ಲ ಯಾರೇ ಮಾತಾಡ್ಸಿದ್ರು ರೇಗಾಡ್ತಿದ್ದೆ. ಅವಾಗ ಅಷ್ಟು ಫ್ರಸ್ಟ್ರೇಷನ್ ಆಗಿಬಿಟ್ಟಿದ್ದೆ. ಆ್ಯಂಡ್ ಇಷ್ಟು ತಿಂಗಳವರೆಗೂ ನನಗೆ
ಅಂಥ ಎಕ್ಸ್ಪೀರಿಯನ್ಸ್ ಆಗಿಲ್ಲ. ಅಷ್ಟು ಜನ ಇದ್ದಾರೆ ಅಂದರೆ ಟ್ರೀಟ್ಮೆಂಟ್ ಆಗಿದೆ ಅಂತ ಅರ್ಥ. ಸೊ ನೋಡೋಣ, ನನಗೆ ಯಾಕೋ ಸೊ ಅಲ್ಲೇ ನಾನು ಡೆಲಿವರಿ ಮಾಡಿಸ್ಕೊಳ್ಳೋಣ ಅಂತ ಸ್ವಲ್ಪ ಆಸೆ ಇದೆ. ಇನ್ನೂ ಕೆಲವರು ಬೆಂಗಳೂರಲ್ಲೇ ಮಾಡಿಸ್ಕೋ ಅಂತ ಅಂತಿದ್ದಾರೆ, ಕೆಲವರು ಭದ್ರಾವತಿ ಅಂತಿದ್ದಾರೆ. ಕನ್ಫ್ಯೂಷನಲ್ಲಿದ್ದೀನಿ. ಬಟ್ 70% ರಾಜ್ ನರ್ಸಿಂಗ್ ಹೋಮಲ್ಲೇ ಮಾಡಿಸ್ಕೋಬೇಕಂತ ಇದ್ದೀನಿ. ಸೊ ನೋಡೋಣ, ಅಂದರೆ ಮೀನ್ಸ್ ನನ್ನ ಕಂಡೀಷನ್ಸ್ ಹೋಗ್ತಾ ಹೋಗ್ತಾ ಹೇಗಾಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಹಾಗಾಗಿ ನಾನು ಹಾಸ್ಪಿಟಲಿಗೆ ಹೋಗಿತ್ತು. ಸೊ ನಿಮಗೆ ಕ್ಲಾರಿಟಿ ಕೊಡೋಣ ಅಂದ್ಬಿಟ್ಟು, ಯಾಕಂದರೆ ಶಾರ್ಟ್ ವಿಡಿಯೋದಲ್ಲೇ ಅಲ್ಲಿ ನಾನು ಕ್ಲಿಪ್ಪಿಂಗ್ಸ್ನ ಜಾಸ್ತಿ ತೊಗೊಳಕ್ಕಾಗಲಿಲ್ಲ. ಯಾಕಂದರೆ ವೆಯ್ಟಿಂಗ್ ಮಾಡಿದಷ್ಟೇ ರಿಸೆಪ್ಷನಲ್ಲಿ, ಇನ್ನು ಯಾವ ಥರ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗುತ್ತೆ. ಆ್ಯಂಡ್ ಮೇಲೆಲ್ಲ ಸ್ವಲ್ಪ ಹೋಗಿ ನೋಡ್ಕೊಂಡು ಬಂದೆ. ಬಟ್ ಅದು ಪ್ರೈವಸಿ ಮ್ಯಾಟರ್ ಇರುತ್ತಲ್ಲ, ನಾನು ಸುಮ್ಮನೆ ಆಗೆಲ್ಲ ಕ್ಲಿಪ್ಪಿಂಗ್ ತೊಗೊಳಕ್ಕಾಗಲ್ಲ. ನಾನು ಟ್ರೀಟ್ಮೆಂಟ್ ತೊಗೊತಿದ್ರೆ ಮಾಡ್ಬೋದು, ಸುಮ್ಮನೆ ಹೋಗಿ ಎಲ್ಲ ಮಾಡೋದು ಸರಿಯಲ್ಲ ಅಂದ್ಕೊಂಡು ಅಲ್ಲೇನು ಮಾಡೋಕ್ಕೆ ಹೋಗಲಿಲ್ಲ. ಸೊ ಇಷ್ಟು ನನ್ನ ಹಾಸ್ಪಿಟಲ್ ಕತೆ. ಆ್ಯಂಡ್ ಅಲ್ಲಿರೋರಿಗೆ ಗೊತ್ತಿರುತ್ತೆ, ಅಕ್ಕಪಕ್ಕ ನಮ್ಮೂರು, ತರೀಕೆರೆ, ಕಡೂರು, ಇಲ್ಲಿರೋರೆಲ್ಲ ರಾಜ್ ನರ್ಸಿಂಗ್ ಹೋಮ್ಗೆ ಬರ್ತಾರೆ. ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ಅಲ್ಲಿ ಟ್ರೀಟ್ಮೆಂಟು. ನೀವು ಯಾರಾದ್ರು ಆ ಸೈಡ್ ನಮ್ಮ ಊರ ಕಡೆ ಇದ್ದರೆ, ನೀವೇನಾರು ಕನ್ಸಲ್ಟ್ ಮಾಡೋದಿದ್ರೆ ಖಂಡಿತ ರಾಜ್ ನರ್ಸಿಂಗ್ ಹೋಮ್ ಹೋಗಿ. ಸ್ಕ್ಯಾನಿಂಗ್ ಇರಲಿ, ಬ್ಲಡ್ ಚೆಕ್, ಪ್ರತಿಯೊಂದು ತುಂಬ ಕಾಸ್ಟ್ ಕಮ್ಮಿ ಇದೆ. ಬ್ಯಾಂಗ್ಳೂರು ಕಂಪೇರ್ ಮಾಡಿಕೊಂಡ್ರೆ ಇದ್ರ ಅರ್ಧ ಇರುತ್ತೆ ಅಲ್ಲಿ. ಸೊ ಹೋಗಿ, ಚೆನ್ನಾಗಿದೆ ಹಾಸ್ಪಿಟಲ್ ನನ್ನ ಕಡೆಯಿಂದ. ಈಗಲೇ ನಾನೇನು ಹೇಳಲ್ಲ, ಯಾಕಂದರೆ ನಾನಿನ್ನೂ ಏನು ಟ್ರೀಟ್ಮೆಂಟ್ ತೊಗೊಂಡಿಲ್ಲ ಅವ್ರ ಹತ್ರ. ಆಫ್ಟರ್ ಮೈ ಡೆಲಿವರಿ ಆಗುತ್ತಲ್ಲ, ಆಮೇಲೆ ನಾನು ನಿಮಗೆ ಅದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ, ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ಅಂದ್ಬಿಟ್ಟು. ಆ್ಯಂಡ್ ಇವಾಗಂತೂ ಡೆಲಿವರಿ ಟೈಮ್ ಹತ್ರ ಬಂದಂಗೆ ಮೀನ್ಸ್ ಅಂದರೆ ಇನ್ನೇನು 3 ಮಂತ್ಸು 2 ಮಂತ್ಸ್ ಅಂತ ಈ ಥರ ಅಂದ್ಕೊಂಡು ಭಯ ಬೇರೆ ಸ್ಟಾರ್ಟ್ ಆಗಿದೆ ನನಗೆ. ಸೊ ನೋಡೋಣ, ಸ್ವಲ್ಪ ಸ್ಟ್ರಾಂಗಾಗಿ ಇರಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದ್ರ ಬಗ್ಗೆ ಥಿಂಕೇ ಮಾಡಬಾರ್ದು, ಆ ಟೈಮಿಗೆ ಏನಾಗುತ್ತೋ ಆಗಿಬಿಡ್ಲಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಬೆಂಗಳೂರಿಗೆ ಬಂದಾಯಿತು. ಸದ್ಯಕ್ಕೆ ನಾನು ಊರ ಕಡೆ ಹೋಗಲ್ಲ. ಇನ್ನೇನು ನೆಕ್ಸ್ಟ್ ಮಂತ್ ಎಂಡಲ್ಲಿ ನನಗೆ ನೆಕ್ಸ್ಟ್ ಮಂತ್ ಇದೆ ಮತ್ತೆ ಸ್ಕ್ಯಾನಿಂಗ್ ಎಲ್ಲ. ಆ್ಯಂಡ್ ಈ ಮಂತ್ ಮತ್ತೆ ಚೆಕಪ್ ಇದೆ, ಒಂದು ಹೋಗಬೇಕು. ಸೊ ಎಲ್ಲ ಮುಗಿಸ್ಕೊಂಡು ಒಟ್ಟಿಗೆ ಲಗೇಜ್ ಪ್ಯಾಕ್ ಮಾಡಿಕೊಂಡು ನಮ್ಮ ಮನೆಯನ್ನು ಬಿಟ್ಟು, ಅಂದರೆ ಬೆಂಗಳೂರು ಮನೆ ಬಿಟ್ಟು ನೆಕ್ಸ್ಟು ಮೂಡಿಗೆರೆಗೆ ಹೋಗಿ ಅಲ್ಲೊಂದು ಸ್ವಲ್ಪ ದಿನ ಇದ್ದು, ಆಮೇಲೆ ಸೀಮಂತ ಎಲ್ಲ ಮಾಡಿಸ್ಕೊಂಡು ಅಮ್ಮ ಮನೆಗೆ ಹೋಗೋದು. ಸೊ ಇನ್ನು ಯಾವಾಗ ಏನು ಸೀಮಂತ ಅವನು ಡೇಟ್ ಏನು ಫಿಕ್ಸ್ ಮಾಡಿಲ್ಲ. ಖಂಡಿತ ನಾನು ನಿಮಗೆ ಹೇಳ್ದಲೇ ಇರ್ತೀನ ಫಿಕ್ಸ್ ಆದರೆ, ಇನ್ನೂ ಏನು ಫಿಕ್ಸ್ ಮಾಡಿಲ್ಲ. ಯಾಕಂದರೆ ನಮ್ಮ ಮನೆಯಲ್ಲಿ ಎಲ್ಲರೂ ವರ್ಕಿಂಗೇ ಇರೋದ್ರಿಂದ ಅತ್ತೆದು ಲೀವ್ಗಳು ನೋಡಬೇಕು, ಮತ್ತು ನಿವಿದು ಲೀವ್ಗಳು ನೋಡಬೇಕು, ಈ ಥರ ಎಲ್ಲ ಇದೆ. ಸೊ ಎಲ್ಲ ಪ್ಲ್ಯಾನ್ ಮಾಡಿಕೊಂಡು ನಾನು ಯಾವತ್ತು ಅಂತ ನಿಮಗೆ ಅನೌನ್ಸ್ ಮಾಡ್ತೀನಿ ಆದಷ್ಟು ಬೇಗ. ಸೊ ಇಷ್ಟು ಇವತ್ತಿನ ಒಂದು ವಿಷಯ. ಮನೆದು ರೊಟೀನ್ ತೋರ್ಸೋಣ ಅಂದರೆ ಸಖತ್ತು ಸೋಂಬೇರಿ ಆಗಿಬಿಟ್ಟಿದ್ದೀನಿ ನಾನು. ಹೇಗೆ ಅಂತಂದರೆ ಸುಮ್ಮನೆ ಊಟ ಮಾಡೋದು, ಅಡುಗೆ ಮಾಡೋದು, ತಿನ್ನೋದು, ಕೆಲಸ ಮಾಡೋದು, ಇದು ಮಾಡೋದು ಇಷ್ಟೇ. ಅಡುಗೆ ಮನೆಯಿಂದ ಹಾಲ್ಗೆ, ಅಡುಗೆ ಮನೆಯಿಂದ ಬೆಡ್ರೂಮ್ಗೆ, ಬೆಡ್ರೂಮಿಂದ ಅಡುಗೆ ಮನೆ ಇಷ್ಟೇ ಆಗ್ತಿದೆ ನನಗೆ. ಹಾಲ್ಗೂ ಬರ್ತಾ ಇಲ್ಲ ನಾನು, ಅಷ್ಟು ಸೋಂಬೇರಿ ಆಗಿದ್ದೀನಿ. ಸ್ವಲ್ಪ ಎಲ್ಲ ಚೇಂಜ್ ಮಾಡ್ಕೊಬೇಕು. ನೈಟ್ ಇವಾಗ ವಾಕಿಂಗ್ ಹೋಗ್ತಾ ಇದ್ದೀವಿ ನಾವು. ಡಾಕ್ಟರ್ ಎಕ್ಸಸೈಸ್ ನನಗೆ 5 ಮಂತ್ಸಿಂದಲೇ ಹೇಳಿದ್ರು ಎಕ್ಸಸೈಸ್ ಇರಬೇಕು, ವಾಕಿಂಗ್ ಮಾಡಬೇಕು ಅಂತ ಎಲ್ಲ. ಸೊ ಅದನ್ನು ಮಾಡ್ತಾ ಇದ್ದೀನಿ. ಆ್ಯಂಡ್ ಇವಾಗಿಲ್ಲ ಫುಡ್ ಹ್ಯಾಬಿಟ್ಸ್ ಹೇಗಿದೆ, ಏನು ತೊಗೊತಾ ಇದ್ದೀನಿ, ಆ್ಯಂಡ್ ಸ್ಕಿನ್ ಕೇರ್ ಅಂತೂ ತೋರಿಸ್ತಾ ಇರ್ತೀನಿ. ಅದನ್ನು ಬಿಟ್ಬಿಟ್ಟು ಏನು ಸ್ಕಿನ್ ಕೇರ್ ಮಾಡ್ಕೊತೀನಿ ನಾನು ಎಲ್ಲದೂ ಮುಂದಿನ ವ್ಲಾಗ್ಗಳಲ್ಲಿ ನಾನು ಹೇಳ್ತೀನಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಆ್ಯಂಡ್ ವ್ಲಾಗ್ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಆ್ಯಂಡ್ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.